ಮೊಬೈಲ ಕರೆನ್ಸಿನೂ ಇಲ್ಲ ಹೋಗಮ್ಮು. ಕುಚ್ಚು ಇದು ಯಾವುದಮ್ಮ ಕಲರ್ ಇದು? ಸಾಲ ಮಾಡಿ ತಗೊಂತೀನಿ. ತಂದಿದ್ದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬಂದಿದ್ದು. ಫಸ್ಟ್ ಟೈಮ್ ಮಾಡಿಸಿದ್ದೀನಿ ಇದು ಫೇಸ್ ವಾಶ್ ಡಿಟಾ ಇದೆ. ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ಹಾಗೆ ಅಚ್ಚ ಬೈ ತೊಗೊಳಕ್ಕೆ ಕಳ್ಸ್ತಾರದ ಹೆಂಗೆ. ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಇವತ್ತು ನಾರ್ಮಲಾಗಿ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ಪೀಣ್ಯಾಗೆ ಹೋಗ್ಬೇಕು. ಪೀಣ್ಯಾಗೆ ಏನಕ್ಕೆ ಅಂದರೆ ಶೂ ತರಕ್ಕೆ ಹೋಗಬೇಕು. ಈವೆಂಟ್ ಐತಲ್ಲ ಸ್ಯಾಟರ್ಡೆ ಸಂಡೇ, ಅಲ್ಲೊಂದು ಶೂ ತೊಗೊಬೇಕಾಗಿತ್ತು. ಅದು ಅಲ್ಲೇ ಸಿಗ್ತೈತೆ ಚೆನ್ನಾಗಿರೋದು ಅಂತ ಹೇಳಿದ್ರು. ನಾನು ನೋಡಿದ್ದೆ, ಅದರಿಂದ ಅಲ್ಲೋಗಿ ಶೂ ತೊಗೊಂಬರ್ಬೇಕು. ಅಮ್ಮ ಬಾಗಿಲಿಗೆ ಕುಂಕುಮ ಇರ್ತೈತೆ. ನಮ್ಮ ಅಮ್ಮಂಗೆ ಯಾವಾಗ ಹತ್ತತ್ರ ಒಂದು ತಿಂಗಳಿಂದ ಹೇಳಿರೋದು ಕ್ಯಾರೆಟ್ ಹಾಕ್ಕೊಡಮ್ಮ ಬಾಕ್ಸ್ಗೆ ಅಂತ. ನಮ್ಮಮ್ಮ ಹೆಂಗೂ ನಾಳೆ ಊರಿಗೆ ಹೋಗ್ತೈತಲ್ಲ, ಮಿಕ್ಕಿರೋದೆಲ್ಲ ಹೋಗ್ತೈತೆ ಅಂತೇಳಿ ಇವಾಗ ಹಾಕ್ಕೊಡ್ತೈತೆ ನನಗೆ. ಸೊ ಗಾಯ್ಸ್ ಓಡ್ತಾ ಇದ್ದೀನಿ ಆಫೀಸ್ಗೆ. ಇನ್ನೂ 10 ನಿಮಿಷ ಟೈಮ್ ಐತೆ, ಅಂದರೂ ಬೇಗ ಬಿಟ್ಟಿದ್ದೀನಿ ಇವತ್ತು. ಅಲ್ಲೋಗಿ ಬೇಗ ಓಡೋದು ಯಾರು ಅಂತೇಳಿ ಒಂದು 10 ನಿಮಿಷ ಬೇಗನೆ ಬಿಟ್ಟಿದ್ದೀನಿ. ಗಾಯ್ಸ್ ನಾನು ಮನೆಗೆ ಬಂದೆ. ಇವಾಗ ಸುಸ್ತಾಗೋಗ್ತೀನಿ 10 ವರ್ಷದಲ್ಲಿ. ಇವಾಗ ಏನು ಇದು ಅಂದರೆ ಆ್ಯಕ್ಚುಲಿ ನಾನು ನಮ್ಮಮ್ಮ ಇವಾಗ ಒಂದು ವೀಡಿಯೋ ಮಾಡಬೇಕಾಗಿತ್ತು. ಏನು ಅಂದರೆ SR ಟೈಪು ಬಿಗ್ ಬಾಸಲ್ಲಿ ಬರುತ್ತಲ್ಲ, SR ಆ ಥರ ಮಾಡಬೇಕಾಗಿತ್ತು. ಬಟ್ ಏನಂದರೆ ಇವಾಗ ನನಗೆ ಟೈಮ್ ಇಲ್ಲ. ಯಾಕೆ ಅಂದರೆ ಐರನ್ ಮಾಡ್ಕೊಬೇಕು. ತುಂಬ ಬಟ್ಟೆಗಳು ಐರನ್ ಮಾಡೋವು. ನಾಳೆ ಎಲ್ಲ ಮದುವೆಗೆ ಹೋಗ್ತಾ ಇದ್ದೀವಿ. ನಾಳೆ ಅಲ್ಲ, ನಮ್ಮಮ್ಮ ನಾಳೆ ಹೋಗ್ತಿದ್ಯಮ್ಮ. ನಾಳೆ ಬೆಳಿಗ್ಗೆನಾ? ನಮ್ಮಮ್ಮ ನಾಳೆ ಬೆಳಿಗ್ಗೆ ಹೋಗ್ತೈತೆ. ನಾವೆಲ್ಲ ಗುರುವಾರ ಹೋಗಬೇಕು ಮದುವೆಗೆ. ಇನ್ನು ನಾಳೆ ಆಫೀಸ್ಗೆ ಹೋಗಿ ಬರೋದು. ನಾಳೆಯಿಂದ ಏರ್ ಕಟ್ ಮಾಡಿಸ್ಬೇಕು. ನಾನು ಶೂ ತರಕ್ಕೆ ಹೋಗಬೇಕು. ಎಷ್ಟು ಕೆಲಸ ಇವತ್ತು ಹೋಗೋಣ. ನನ್ನ ಮಗನ ಸ್ಯಾಲ್ರಿನೇ ಆಗಿಲ್ಲ ಇವತ್ತು. ಸ್ಯಾಲ್ರಿ ಹಾಕಿದ್ರೆ ಹೋಗೋಣ ಅಂದ್ಕೊಂಡಿದ್ದೆ. ಸ್ಯಾಲ್ರಿ ಆಗಿಲ್ಲ, ನಾಳೆ ಆಗ್ಬೋದು ಮೇ ಬಿ. ಫುಲ್ ಖಾಲಿ ಮಾಡ್ಕೊಂಡಿದ್ದೀನಿ. ಮೊಬೈಲ ಕರೆನ್ಸಿನೂ ಇಲ್ಲ ಹೋಗಮ್ಮು. ಹ್ಞೂ ಅದಾಗ್ತೈತೆ ನೋಡಿ, ಹಾಕೊಂಡು ನೋಡು ಒಂದ್ಸಲ. ಇವಾಗ ಫಸ್ಟು ಒಂದು 5-6 ಶರ್ಟ್ಗಳು ಐರನ್ ಮಾಡೋವು. ಪ್ಯಾಂಟ್ ಐತೆ ಐರನ್ ಮಾಡೋದು, ಅದೆಲ್ಲ ತಗೊಂಡು ಇನ್ನು ನಾನು ಅಮ್ಮ ವೀಡಿಯೋ ಮಾಡಬೇಕಾಯ್ತಲ್ಲ, ಅದು ನೆಕ್ಸ್ಟ್ ವೀಕ್ ಮದುವೆ ಎಲ್ಲ ಮುಗಿಸ್ಕೊಂಡು ಶನಿವಾರ ಭಾನುವಾರ ಇರೋದು ಮದುವೆ. ಸೋಮವಾರ ಬಂದುಬಿಡ್ತೀವಲ್ಲ ಮನೆಗೆ. ನೋಡಿ ಅಮ್ಮದೆಲ್ಲ ಕುಚ್ಚು. ಇದು ಯಾವುದಮ್ಮ ಕಲರ್ ಇದು? ಕುಚ್ಚು ಹಾಕೊಳ್ಳಿ ನಮ್ಮ ಅಕ್ಕ. ಇನ್ನೂ ಅರ್ಧ ಪೆಂಡಿಂಗ್ ಇಟ್ಟವಳೆ. ಇನ್ನೊಂದು ಎಲ್ಲಿ ಕುಚ್ಚಾಕಿದ್ಲಲ್ಲ ಎಲ್ಲಿ ತೋರ್ಸೋಣ ವೀಡಿಯೋದಾಗಿ. ನಮ್ಮ ಅಕ್ಕ ಕುಚ್ಚುಗಳೆಲ್ಲ ಹಾಕ್ತಾಳೆ. ಹಾಂ ತೋರಿಸು, ತೆಗೆದು ಏನು ಇದಾಗ್ತೈತ. ನಮ್ಮ ಅಕ್ಕ ನೋಡ್ರಿ ಕೆಲ್ಸಕ್ಕೆ ಹೋಗ್ತಾಳೆ. ಕೆಲಸದಿಂದ ಬಂದಲ್ಲಿ ಈ ಥರ ಮನೆಗೂ ಮಾಡ್ತಾಳೆ. ಯಾರ್ದಾದ್ರೂ ಇದ್ದರೆ ಕಾಮೆಂಟ್ ಮಾಡಿ ಮಾಡಿಸ್ಕೊಡ್ತೀವಿ. ನಮ್ಮ ಅಪ್ಪನಿಗೆ ನಾಳೆ ಒಂದು ಮದುವೆ ಐತೆ. ಒಂದು ಮದುವೆಗೆ ಹೋಗ್ಬೇಕು ನಾಳೆ ಶುಕ್ರವಾರ ಒಂದು ಮದುವೆಗೆ ಹೋಗ್ಬೇಕು. ನಮ್ಮ ಅಪ್ಪ ಶುಕ್ರವಾರ ಇಲ್ಲ, ನಾಳೆ ಒಂದು ಮದುವೆ, ಗುರುವಾರ ಶುಕ್ರವಾರ ಒಂದು ಮದುವೆ. ಅಷ್ಟೆಲ್ಲ ನೋಡ್ಕೊಂಡು ಮತ್ತೆ ಶನಿವಾರ ಭಾನುವಾರ ಮದುವೆಗೂ ಬರಬೇಕು. ನಾಳೆ ಒಂದು ಮದುವೆ, ಗುರುವಾರ ಶುಕ್ರವಾರ ಒಂದು ಮದುವೆ. ಅಷ್ಟೆಲ್ಲ ನೋಡ್ಕೊಂಡು ಮತ್ತೆ ಶನಿವಾರ ಭಾನುವಾರ ಮದುವೆಗೂ ಬರಬೇಕು. ಈ ಕಡೆ ಈ ಬೆಳಕು ಚೆನ್ನಾಗೈತೆ. ಗೈಸ್ ಅರ್ಜೆಂಟಿಗೆ ಅಂತ ಸಿಂಪಲಾಗಿ ಹಾಕೊಳ್ಳೆ ಮೊಟ್ಟೆ ಸಾರು. ಸೊ ಗಾಯ್ಸ್ ನಮ್ಮಮ್ಮ ಬೈತೈತೆ ಆವಾಗಿಂದ ಐರನ್ ಮಾಡ್ಕೊತೀನಿ ಅಂತ ಏನು ಮಾಡ್ಕೊತಿಲ್ಲ. ಮೊಬೈಲ್ ಯಾವುದೋ ಒಂದು ಯೂಟ್ಯೂಬ್ ಕಂಟೆಂಟ್ ನೋಡ್ಕೊಂಡಿದ್ದೆ, ಐರನ್ ಮಾಡೋಣ ಅಂದ್ಕೊಂಡು. ಇವಾಗ ಇದು ಯಾವಾಗ ತಗೊಂಡಿದ್ದೆ? ಇದು ಲಾಸ್ಟ್ ಮಂತ್ ತಗೊಂಡಿದ್ದೆ. ಶರ್ಟು ಇದು ಅದ್ರ ಜೊತೆಗೆ ತಗೊಂಡಿದ್ದೆ. ಇದು ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ಅಂತ ತಗೊಂಡೆ. ನಮ್ಮ ಅಪ್ಪಂಗೆ ಇಲ್ಲಿ ಜಾಬ್ ಇಲ್ಲ ಅಂತ ನನಗೆ ಬೇಡ ಅಂತ ಐತೆ, ಅದರಿಂದ ಅದು ನನಗೆ. ಮತ್ತು ಇದು ನನಗೆ ಅಂತ ತಗೊಂಡೆ. ಇದನ್ನು ಹಾಕೋಕ್ಕೆ ಟೈಮ್ ಆಗಿಲ್ಲ. ಇವಾಗ ಇದನ್ನು ಐರನ್ ಮಾಡ್ಕೊಬೇಕು. ಅದು ಬಿಟ್ಟರೆ ಎಲ್ಲ ಟೀ ಶರ್ಟ್ ಐತೆ. 2 ಟೀ ಶರ್ಟು,
ಇದು ಪ್ಯಾಂಟು ಹೊಸ ಪ್ಯಾಂಟೇ ನೋಡೋಕೆ ಹಿಂಗೈತೆ ಅಷ್ಟೇ. ಆಮೇಲೆ ಹಳೆ ಪ್ಯಾಂಟ್ ಅನ್ಕೊಂಡಿದ್ದೀರಾ, ಹೊಸ ಪ್ಯಾಂಟ್ ಇನ್ನೂ ಹಾಕೊಂಡಿಲ್ಲ ಒಂದ್ಸರಿನು ಅದು. ಮತ್ತು ಇವೆರಡು, ಇದು ಆಲ್ಮೋಸ್ಟ್ ಐರನ್ ಐತೆ, ಇದು ಐರನ್ ಐತೆ ಅಂದ್ರೂ ಒಂದ್ಸಲ ಹಿಂಗೆ ಲೈಟಾಗಿ ಹಿಂಗೆ ಅಂದು ತಿಕ್ಬಿಟ್ಟು ಎಲ್ಲ. ಇದು ಫಸ್ಟ್ ಇಷ್ಟು ತಂದಿದ್ದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬಂದಿದ್ದು. ನಾನು ಯಾವಾಗ ದಸರಾಗೆ ಸ್ಟಾರ್ಟ್ ಮಾಡಿದೆ, ದಸರಾಗಿನ ಒಂದು ವಾರ ಮುಂಚೆ ಏನೋ ಕೊಟ್ಟಿದ್ದು ನಮ್ಮ ಅಕ್ಕಂಗಿದು, ಅವಾಗ ಕೊಟ್ಟಿರೋದು. ಇವಾಗ ಯೂಸ್ ಆಗ್ತೈತೆ ಎಲ್ಲ, ಇವಾಗ ಜೋಡಿಸ್ಕೊಂತ. ಇನ್ನು ಬರೀ ನಮ್ಮ ಅಪ್ಪ ನಾವು ಇಕ್ಕೊಂಡಿದ್ದು ಬಟ್ಟೆ, ಇವಾಗ ಇಷ್ಟು ನಾನು ಐರನ್ ಮಾಡಿ ಇಕ್ಕೊಬೇಕು. ಅವಾಗ ಬಟ್ಟೆ ಇಲ್ಲ ಅಂತಿದ್ದೆ, ಇವಾಗ ನೋಡ್ರಿ ಎಷ್ಟು ಬಟ್ಟೆ ಇಕ್ಕೊಂಡಿದ್ದು. ಹಂಗೆ ದುಡಿತಿದ್ರೆ ತಗೊತಾ ಇರ್ಬೇಕು. ನಮ್ಮ ಅಮ್ಮಗೂ ಇರ್ತೈತಿ ಯಾವಾಗಲೂ ಬಟ್ಟೆ ತಗೊತಾ ಇದ್ರೆ, ಸಾಲ ಮಾಡಿ ತಗೊತೀನಿ. ಎರಡು ಆಗೈತೆ, ಇನ್ನೊಂದು ಸ್ವಲ್ಪ ಆಗೋಗೈತೆ. ಒಂದು ಅವಲೇ ಐರನ್ ಮಾಡಿ ತೆಗ್ಲಾಕಿದ್ದೀನಿ, ಯಾಕಂದರೆ ನಾಳೆ ಎಲ್ಲ ನಾಡ್ದು ಹಾಕೊಂಡು ಅದು. ಇದೊಂದು ಐರನ್ ಮಾಡಿ ಪ್ಯಾಂಟ್ ಒಂದು ಮಾಡಬೇಕು. ಇನ್ನು ನಮ್ಮ ಅಪ್ಪನವು ಎರಡು ಅವೇ, ಅದೆಲ್ಲ ನಾನು ಮಾಡೋಕ್ಕಾಗಲ್ಲ, ಸುಸ್ತಾಗಿ ಹೋಗ್ತೀನಿ. ಅಷ್ಟರಲ್ಲಿ ನಮ್ಮ ಅಕ್ಕನ ಕರ್ಕೊಂಬರಕ್ಕೆ ಹೋಗ್ಬೇಕು. ಇದೊಂದು ಮಾಡಿ ಹೋಗೋಣ. Day 2. ಸೊ ಗಾಯ್ಸ್, ನಾನು ಮನೆಗೆ ಬಂದು ಇವಾಗ ಕಟಿಂಗ್ ಹೋಗ್ತಾಯಿದ್ದೀನಿ. ಇನ್ನೇನು ಟೈಮೇ ಇಲ್ಲ. ಇವತ್ತು ಬಿಟ್ಟರೆ ನಾಳೆ ಸಾಯಂಕಾಲ ಟ್ರೈನ್ಗೆ ಹೋಗ್ಬೇಕು. ಇನ್ನು ಶೂಟ್ ಆಗಲೇ ಇಲ್ಲ ಕೊನೆಗೆ ಅಂತೇಳಿ ಹೋಗಿ ಅಲ್ಲೇ ಊರಲ್ಲೇ ನೋಡಬೇಕು. ಶೂಟ್ ಬಿಟ್ಟರೆ ಔಟ್ಫಿಟ್ಟಿಗೆ ಮ್ಯಾಚಿಂಗ್ ಆಗುತ್ತೆ, ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸಖತ್ತು ವರ್ಷಾಗಿರ್ತದೆ ಔಟ್ಫಿಟ್ಟು. ಇವಾಗ ಹೋಗಿ ಫಸ್ಟು ಹೇರ್ ಕಟ್ ಮಾಡಿಸ್ಕೊಂಬರೋಣ ಬನ್ನಿ. ಒಂದು ಬೇಗ ಕಾಯಿಸಿ ಇಲ್ಲಂಗೆ ನಮ್ಮ ಅಪ್ಪನ ಬಟ್ಟೆ ತಗೊಂಡು ಹೊಲ್ದಿರೋವು. ಇವಾಗ ಹೇರ್ ಕಟ್ ಹೋಗೋಣ. ಇನ್ನೂ ತುಂಬ ಕೆಲಸ ಐತೆ ಮಾಡೋದು. ಬೇಗೆಲ್ಲ ಫಿನಿಶ್ ಮಾಡ್ಕೊಂಡು ಹೋಗೋಣ. ಹಾಯ್ ಕರೋ ಬಾಯ್. ಗೈಸ್ ಇವರೇ ಕಟಿಂಗ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿಸಿದ್ದೀನಿ ಇದು ಫೇಸ್ ವಾಶ್ ಡೀಟೈಲಿಂದ. ಗೋಲಿ ಇವರೇ ಮಾಡ್ತೀವಿ, ಯಾವಾಗ ಬಂದರೂ ಇವರೇ ಸಿಗ್ತಾರೆ ಕಟಿಂಗ್ ಮಾಡಿಸೋದಕ್ಕೆ. ಕಟಿಂಗ್ ಎಲ್ಲ ಆಗೈತಿ, ಇವಾಗ ಡೀಟೈಲ್ ಮಾಡಿಸಿದ್ದೀನಿ. ಸ್ವಲ್ಪದಾಗಿ ಮನೆಗೆ ಹೋಗಿ ಊಟ ಮಾಡಬೇಕು. तो थोड़ा डिस्काउंट करो भाई, व्लॉग में आते हो डिस्काउंट करो. हाँ व्लॉग में आते, यूट्यूब में आते, डिस्काउंट करो यूट्यूब में आते तो ओके गाइस कटिंग ಮಾಡಿಸ್ಕೊಂಡು ಹೋಗೋಣ. ಗೈಸ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಓಕೆ ಬಾಯ್ ಬಾಯ್. ಕಟಿಂಗ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಡೀಟೈನ್ ಎಲ್ಲ ಮಾಡಿಸ್ಕೊಂಡು ಇವತ್ತು ಬರೀ ಮನೆಗೆ ಹೋಗಿ ನಮ್ಮ ಅಕ್ಕ ಬಿರಿಯಾನಿ ಮಾಡೋಣ, ಬಿರಿಯಾನಿ ತಿನ್ಬೋದು. ಸೊ ಗೈಸ್ ಕಟಿಂಗ್ ಮಾಡಿಸ್ಕೊಂಡು ನಮ್ಮ ಅಪ್ಪನ ಬಟ್ಟೆ ಕೊಟ್ಟಿತ್ತಲ್ಲ ಹೊಸವು, ಅಲ್ಲಿ ಮದುವೆಗೆ ಹಾಕೋಣಕ್ಕೆ ಅದು ಇಸ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ಫಸ್ಟ್ ಟೈಮ್ ಡೀಟೇಲ್ ಎಲ್ಲ ಮಾಡಿಸಿದ್ದೀನಿ. ಅವರು ವ್ಲಾಗ್ ಮಾಡ್ತೀವಿ ಅಂತೇಳಿ ಆ ಬಾಯಿ ತುಂಬ ಹೆಲ್ಪ್ ಮಾಡೋದು. ಬಟ್ ಅವರಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರೋಲ್ಲ. ಹಾಗೆ ಅಚ್ಚ ಬಾಯಿ ತೊಗೊಳಕ್ಕೆ ಕಳ್ಸ್ತಾರೋ ಹೆಂಗೆ ಹಿಂಗೆ ಅಂತ ಎಲ್ಲ ಸಣ್ಣ ಮಟ್ಟ ಮಾತಾಡ್ಕೊಂಡು ಇದು ಮಾಡಿ. ಇವಾಗ ನಮ್ಮ ಅಮ್ಮನೂ ಇಲ್ಲ, ನಮ್ಮ ಅಪ್ಪ ಬರೀತಿದ್ದೆ. ನಮ್ಮಮ್ಮ ಇದ್ರೆ ನಮ್ಮ ಅಪ್ಪ ಬೈತಿದ್ದೆ. ಸೊ ಗೈಸ್ ಹೌ ವಾಸ್ ದ ಕಟಿಂಗ್? ಊಟನೂ ಮಾಡಿಬಿಟ್ವಿ, ವೀಡಿಯೋ ಮಾಡೋಣ ಅನ್ಕೊಂಡೆ, ಹೊಟ್ಟೆ ಸಿಕ್ಕಿತ್ತು ಅಂತ ಹಂಗೆ ತಿಂದ್ಬಿಟ್ಟಿದ್ವಿ. ಒಂದು ಸ್ವಲ್ಪ ಏರ್ ಸೆಟ್ ಮಾಡಿಸ್ಬೇಕು.
ಮಾಡಿಸಿದ್ಮೇಲೆ ಸರಿ ಹೋಗ್ತೈತೆ. ಬನ್ನಿ ಇವಾಗ ನಮ್ಮ ಅಕ್ಕಂಗೆ ಇದು ನೋಡಿರಿ, ಬೆಳಿಗ್ಗೆ ಐರನ್ ಮಾಡಿದ್ದೀನಿ, ರಾತ್ರಿ ಐರನ್ ಮಾಡಿದ್ದೀನಿ, ಅವಲೇ ಸುಕ್ಕಲಾಗಿ ಹೋಗೈತೆ. ಇವಾಗ ನಮ್ಮ ಅಕ್ಕಂಗೆ ಇದು ಬೇಕಂತೆ, ಏನೋ ಬಟ್ಟೆ ತಗೊಂಬರ್ಬೇಕಂತೆ. ಅದಕ್ಕೆ ನಾನು ನಮ್ಮ ಅಕ್ಕ ಇವಾಗ ಹೋಗ್ತಿದ್ವಿ. ಟೈಮ್ ಒಂದು 9:45 ನೋಡ್ರಿ. ಎಲ್ಲ ಎಷ್ಟು ಹರಡ್ಬಿಟ್ಟಿದ್ದೀವಿ, ಬಟ್ಟೆ ಬ್ಯಾಗು, ಆ ಬ್ಯಾಗ್, ಈ ಬ್ಯಾಗು, ಸೀರೆಗಳು, ಕುಚ್ಚುಗಳು. ಇನ್ನೂ ಬಟ್ಟೆ ಜೋಡಿಸಿಲ್ಲ, ಅರ್ಧಂಬರ್ಧ ಜೋಡಿಸಿದ್ದೀನಿ. ಇವಾಗ ಬಟ್ಟೆನೂ ಜೋಡಿಸ್ಬೇಕು, ಎಲ್ಲ ಮಾಡಬೇಕು. 10 ಗಂಟೆ ಆದ್ರೂ ಇನ್ನೂ ಮಕ್ಕಳು ಓಡ್ತಾಯಿದ್ದೆ ನಮ್ಮ ಬಿಲ್ಡಿಂಗಲ್ಲಿ. ಮಕ್ಕಳು ನಿದ್ದೆ ಬರ್ತೈತೆ ಇಲ್ಲ ಗೊತ್ತಿಲ್ಲ, 10 ಗಂಟೆ ಆದರೂ ಓಡಿಸ್ತಾ ಇರ್ತಾರೆ. ನಮ್ಮದೆಲ್ಲ ನಮ್ಮದು 1 ಗಂಟೆ, ನಮ್ಮದೆಲ್ಲ ಸೈಲೆಂಟ್ ಆಗಿದೆ ಅಷ್ಟೇ ಗೈಸ್. ಈ ವಿಡಿಯೋ ಇಲ್ಲಿಗೆ ಹೋಗೋದು ಎಂಟ್ರಿ ಮಾಡ್ತೀನಿ. ಈ ವಿಡಿಯೋ ಸಣ್ಣದಾಗಿರ್ತೈತೆ, ನೆಕ್ಸ್ಟ್ ವಿಡಿಯೋ ದೊಡ್ಡದಾಗಿ ಮಾಡೋಣ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಬಾ, ಗುಡ್ ನೈಟ್, ಗುಡ್ ಮಾರ್ನಿಂಗ್.